Devika Rani shines as Miss VEC Queen of India 2025 first runner-up, Bangalore, Karnataka. The grand final of VEC Queen of India 2025 witnessed a moment of pride and inspiration as Devika Rani, a talented and confident woman from Bangalore, Karnataka, won the prestigious title of Miss VEC Queen of India first runner-up. Her grace, intellect, and strong personality left a lasting impression on the judges and audience alike. Devika, who works as a management trainee, believes in spreading the ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದೇವಿಕಾ ರಾಣಿ ಅಂತ ಹೇಳಿ. ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಲ್ಲಗುಂಡಿ ಗ್ರಾಮದವಳು. ಆದರೆ ಇತ್ತೀಚೆಗೆ ನಾನು ಬೆಂಗಳೂರಲ್ಲಿ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಮೊದಲಿಂದ ನನಗೆ ಬ್ಯೂಟಿ ಪ್ಯಾಜೆಂಟ್ ಅಂತೇಳಿ ಸೌಂದರ್ಯ ಸ್ಪರ್ಧೆಗೆ ಹೋಗಬೇಕು ಅಂತೇಳಿ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಜಾಬ್ ಸಿಕ್ಕಿದ ಮೇಲೆ ನನಗೆಲ್ಲ ಸ್ಟಾರ್ಟ್ ಆದಮೇಲೆ ಐ ಥಾಟ್ ನಾನು ಈಗ ಕಾಂಪಿಟೇಷನ್ಗೆ ರೆಡಿ ಇದ್ದೀನಿ ಅಂತ ಹೇಳಿ. ಸೊ VEC ಕ್ವೀನ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಬ್ಯೂಟಿ ಪೇಜೆಂಟ್ ಕಾಂಪಿಟೇಷನ್ ನಡೆಯುತ್ತೆ ಎವ್ರಿ ಇಯರ್. ಸೊ ಈ ಸಲ ಅವ್ರದ್ದು ಸೆಕೆಂಡ್ ಸೀಸನ್ ಇತ್ತು ಜೈಪುರಲ್ಲಿ. ಅದು ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಆಲ್ಮೋಸ್ಟ್ 1 ವೀಕ್ ಇದ್ದಂಗೆ ಕಾಂಪಿಟೇಷನ್ಗೆ ಇನ್ನೇನು 1 ವೀಕ್ ಇದೆ ಅನ್ನೋ ಥರ ಇದ್ದಾಗ ನನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ತೊಗೊಂಡ್ರು. ಇನ್ನು ಜಸ್ಟ್ 1 ವೀಕಲ್ಲಿ ಏನು ಪ್ರಿಪೇರ್ ಆಗ್ಬೋದು, ಏನು ಆಗುತ್ತೆ ಅಂತ ಹೇಳಿ ತುಂಬ ಆ್ಯಕ್ಚುಲಿ ಸ್ವಲ್ಪ ಸ್ಟ್ರೆಸ್ಡ್ ಆಗಿದೆ. ಬಟ್ ಸ್ಟಿಲ್ ಐ ಮ್ಯಾನೇಜ್. ಆ್ಯಂಡ್ ಒಂದ್ಸಲ ಅಲ್ಲಿ ಹೋದ್ಮೇಲೆ ಜೈಪುರಿಗೆ ಅವರು ಟೀಮ್ ಅವ್ರು ತುಂಬ ಸಪೋರ್ಟ್ ಮಾಡಿ ಎಲ್ಲ ಥರ ಗೈಡ್ ಮಾಡಿ ಎಲ್ಲ ಟ್ರೈನ್ ಮಾಡಿದ್ರು ಫಾರ್ 3 ಡೇಸ್. ಆಮೇಲೆ ಫೈನಲ್ ಫಿನಾಲೆ ರೌಂಡ್ ಇತ್ತು. ಅದರಲ್ಲಿ ಸೆಮಿಫಿನಾಲೆಯಲ್ಲಿ ಒಂದು ಪ್ರತಿಭಾ ಸ್ಪರ್ಧೆ ಅನ್ನೋ ಥರ ಇತ್ತು. ಅದನ್ನು ನಾನು ಭರತನಾಟ್ಯಂ ಪಾರ್ಟಿಸಿಪೇಟ್ ಮಾಡಿದ್ದೆ. ಆ್ಯಂಡ್ ನನಗೆ ಅದರಲ್ಲಿ ಕ್ವೀನ್ ಆಫ್ ಟ್ಯಾಲೆಂಟ್ ಅಂತ ಹೇಳಿ ಒಂದು ಟೈಟಲ್ ಸಿಕ್ಕಿದೆ. ಆ್ಯಂಡ್ ವಿತ್ ದ್ಯಾಟ್ ಫಿನಾಲೆಯಲ್ಲಿ Q&A ಕ್ವಶನ್ ಆನ್ಸರ್ ರೌಂಡ್ ಇರುತ್ತೆ ಆ್ಯಂಡ್ ಕ್ಯಾಟ್ವಾಕ್ ರೌಂಡ್ ಇರುತ್ತೆ. ಅದರಲ್ಲಿ ನಾನು ಕೊಟ್ಟಿರೋ ಆನ್ಸರಿಂದಾಗಿ ನನಗೆ ಫಸ್ಟ್ ರನ್ನರ್ ಅಪ್ ಅಂದರೆ ಮಿಸ್ VEC ಕ್ವೀನ್ ಆಫ್ ಇಂಡಿಯಾ ಫಸ್ಟ್ ರನ್ನರ್ ಅಪ್ ಅನ್ನೋ ಟೈಟಲ್ ಸಿಕ್ಕಿದೆ. ಸ್ವಲ್ಪ ಎಕ್ಸ್ಪೆಕ್ಟೆಡ್ ಅಷ್ಟಿರಲಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಜನ 2 ಮಂತ್ಸ್ ಎಲ್ಲ ಪ್ರಿಪೇರ್ ಮಾಡಿ ಹೋಗಿದ್ರು. ನನಗೆ ಜಸ್ಟ್ 1 ವಾರ ಟೈಮ್ ಸಿಕ್ಕಿತ್ತು. ಸೊ ಏನಾಗುತ್ತೆ ಅವ್ರ ಮುಂದೆ ನಾನು ಹೇಗೆ ಸ್ಟ್ಯಾಂಡ್ ಔಟ್ ಆಗ್ತೀನಿ ಅಂತ ಹೇಳಿ ತುಂಬ ಮೈಂಡಲ್ಲಿ ಡೌಟ್ಸ್ ಇತ್ತು. ಬಟ್ ನನ್ನ ಕೈಯಿಂದ ಏನಾಗುತ್ತೆ ಅಷ್ಟು ನಾನು ಫುಲ್ ಕಂಪ್ಲೀಟ್ ಆಗಿ 100% ಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಏನೇ ಇದ್ರೂ ವಾಪಸ್ ಬರಬೇಕಾದ್ರೆ ಕ್ರೌನ್ ತರ್ತೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ಅಲ್ಲಿದೊಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂದು ಲರ್ನಿಂಗ್ ಇದ್ದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಮುಂದೆ ಅದ್ರ ಪೇಜೆಂಟಿಗೆ ಹೋದರೆ ಯೂಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಹೋಗಿದ್ದೆ ನಾನು. ಅಲ್ಲಿ ಹೋದ್ಮೇಲೆ ಅವ್ರು ಪ್ರತಿ ರೌಂಡಲ್ಲೂ ಒಳ್ಳೆ 100% ನಾನು 100% ನಾನು ಕೊಟ್ಟಿದ್ದೀನಿ. ಸೊ ಫೈನಲಿ ಫಸ್ಟ್ ರನ್ನರ್ ಅಪ್ ಅನ್ನೋ ಟೈಟಲ್ ಸಿಕ್ಕಿದೆ. ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದಕ್ಕೂ ಒಂದು ಹೆಮ್ಮೆ ಇದೆ. ಬಿಕಾಸ್ ನನ್ನ ಫ್ಯಾಮಿಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಈಗ ನಾನು ಹುಟ್ಟಿದ ಏರಿಯಾ ಆಗಿರ್ಬೋದು, ನಾನು ಬೆಳೆದಿದ್ದ ಏರಿಯಾ ಆಗಿರ್ಬೋದು, ಅಷ್ಟು ಫಾರ್ವರ್ಡ್ ಇಲ್ಲ. ಒಂದು ಹಳ್ಳಿಯಿಂದ ಬಂದಿರೋದು ನಾನು. ಆದರೂ ಕೂಡ ಒಂದಿಷ್ಟು ದೊಡ್ಡ ಪೇಜೆಂಟಿಗೆ ಹೋಗಬೇಕು ಅಂತ ಹೇಳಿದ್ರೆ ತುಂಬ ಕಾನ್ಫಿಡೆನ್ಸ್ ಬೇಕು. ಆ್ಯಂಡ್ ಅದಕ್ಕೆ ಕಾನ್ಫಿಡೆನ್ಸಿಗೆ ಮೇನ್ ರೀಸನ್ ಬಂದು ನನ್ನ ಫ್ಯಾಮಿಲಿ. ಯಾರೇ ಏನೇ ಒಳ್ಳೇದು ಮಾತಾಡಿದ್ರು ಕೆಟ್ಟದ್ದು ಮಾತಾಡಿದ್ರು ನನ್ನ ಸಪೋರ್ಟಿಗೆ ನನ್ನ ಫ್ಯಾಮಿಲಿ ಇದ್ದಾರೆ ಅಂತ ಹೇಳಿ ಮೊದಲು ನನಗೊಂದು ನಂಬಿಕೆ ಇದೆ. ಸೊ ಅವ್ರದ್ದೊಂದು ಕಾನ್ಫಿಡೆನ್ಸ್ ಮೇಲೆ ಈ ಕಾಂಪಿಟೇಷನ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಆ್ಯಂಡ್ ವೆರಿ ಹ್ಯಾಪಿ. ಇವಾಗ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಇಡೀ ಊರು ಆ್ಯಂಡ್ ಇಡೀ ಜಿಲ್ಲೆ ನನ್ನ ಬಗ್ಗೆ ತುಂಬ ಹೆಮ್ಮೆ ಪಡ್ತಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ VEC ಕ್ವೀನ್ ಆಫ್ ಇಂಡಿಯಾ ಅಂತ ಹೇಳಿ ಆ್ಯಕ್ಚುಲಿ ಒಂದು ಆರ್ಗನೈಸೇಷನ್. ಇವ್ರದ್ದು ಮೇನ್ ಇಂಟೆನ್ಷನ್ ಏನಂತ ಹೇಳಿದರೆ ಎಲ್ಲ ಈಗ ಟ್ರೆಡಿಷ್ನಲ್ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಏನಿತ್ತು ಫ್ಯಾಷನ್ ಇಂಡಸ್ಟ್ರಿಲಿ ಅದನ್ನು ಬ್ರೇಕ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಪರ್ಚುನಿಟಿ ಕೊಡಬೇಕು ಅನ್ನೋದ್ರದ್ದು ಮೇನ್ ಇಂಟೆನ್ಷನ್. ಸೊ ಇದನ್ನು ಆ್ಯಕ್ಚುಲಿ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇವಾಗ ಮಾಡರ್ನ್ ಈಗೇನು ಫ್ಯಾಷನ್ ಇಂಡಸ್ಟ್ರಿ ಇರಲಿ ಬ್ಯೂಟಿ ಇಂಡಸ್ಟ್ರಿ ಚೇಂಜ್ ಆಗ್ತಿದೆ. ಮೊದಲಿನ ಥರ ಹುಡುಗಿರು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನಿಲ್ಲ. ಹೇಗಿದ್ದಾರೆ ಅದೇ ವೇಯಲ್ಲಿ ಅವ್ರು ಫುಲ್ ಕಾನ್ಫಿಡೆಂಟ್ ಆಗಿರಬೇಕು ಅನ್ನೋದು VEC ಕ್ವೀನ್ ಆಫ್ ಇಂಡಿಯಾದು ಮೇನ್ ಇಂಟೆನ್ಷನ್. ಸೊ ಇದ್ರದ್ದು ಫೌಂಡೇಶನ್ ಬಂದುಬಿಟ್ಟು ಮುಸ್ಕಾನ್ ಮ್ಯಾಮ್. ವೆರಿ ಜೆಂಟಲ್ ಲೇಡಿ, ವೆರಿ ಸ್ವೀಟ್ ಲೇಡಿ. ಆ್ಯಂಡ್ ಇವ್ರ ಸಪೋರ್ಟ್ ತುಂಬ ಇತ್ತು ನನಗೆ. ಆ್ಯಂಡ್ ಅವ್ರ ಜೊತೆಗೆ ಸುನೈನಾ ಮ್ಯಾಮ್, ಅವ್ರದ್ದು ಜೊತೆ ಅವ್ರದ್ದು ಪಾರ್ಟ್ನರ್ ಆ್ಯಂಡ್ ಕೀರ್ತಿ ಮ್ಯಾಮ್ ಅಂತ ಹೇಳಿ. ಸೊ ಇವ್ರು 3 ಲೇಡೀಸ್ ಸೇರಿ ಇದು VEC ಕ್ವೀನ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ದು. ಇದು ಅವ್ರ ಸೆಕೆಂಡ್ ಸೀಸನ್ ಆಗಿತ್ತು. ಸೊ ಹೇಳಬೇಕು ಅಂತ ಹೇಳಿದ್ರೆ ಇಂಥ ಕಾಂಪಿಟೇಷನ್ಸಲ್ಲಿ ತುಂಬ ಫೇಕ್ ಗೇಮ್ಸ್ ಜಾಸ್ತಿ ನಡೆಯುತ್ತೆ. ಬಟ್ VEC ಕ್ವೀನ್ ಆಫ್ ಇಂಡಿಯಾದ ಆ ಥರ ಏನೂ ಇರಲಿಲ್ಲ. ಎಲ್ಲ ಜೆನ್ಯೂನ್ ಆ್ಯಂಡ್ ಆನೆಸ್ಟ್ ಆಗಿತ್ತು. ಯಾಕಂತ ಹೇಳಿದ್ರೆ ನಾನು ವಿನ್ನರ್ ಆಗಿದ್ದೀನಿ, ನಾನು ಡೈರೆಕ್ಟಾಗಿ ಹೇಳ್ಬೋದು. ಸೊ ನೆಕ್ಸ್ಟ್ ಯಾರಿಗಾದರೂ ಇಂಟ್ರೆಸ್ಟ್ ಇದೆ, ಯಾವ ಡ್ರೀಮ್ ಇರ್ಬೋದು ಹಳೇದು, ಈ ಥರ ನಾನು ಮುಂದೆ ಹೋಗಬೇಕು ಒಂದು ದಿವಸ, ಈ ಥರ ಸ್ಟೇಜಿಗೆ ನಾನು ಕ್ರೌನ್ ಗೆಲ್ಲಬೇಕು ಅಂತ ಯಾರಿಗಾದ್ರೂ ಮನಸ್ಸಲ್ಲಿದ್ದರೆ ದೇ ಕ್ಯಾನ್ ಗೋ ಫಾರ್ ಇಟ್. ಇದರಲ್ಲಿ ಮಿಸ್ ಕ್ಯಾಟಗರಿ, ಮಿಸ್ಸಸ್ ಕ್ಯಾಟಗರಿ ಎರಡೂ ಇದೆ. ಸೊ ನಂದು ಬಂದ್ಬಿಟ್ಟು ಲಾಸ್ಟ್ ನಂಬರ್ ಇತ್ತು, 17 ನಂದು, ಎಲ್ಲರಿಗಿಂತ ಲಾಸ್ಟ್. ಎಲ್ಲರಿಗೂ ಕ್ವಶನ್ ಕೇಳಿ ಎಲ್ಲ ಮುಗಿಸಿದ್ರು. ಎಲ್ಲ ಕ್ವಶನ್ ಕೇಳುವಾಗ ನನ್ನ ಮೈಂಡಲ್ಲಿ ಅನಿಸ್ತಿತ್ತು, ಈ ಕ್ವಶನ್ ನನಗೆ ಕೇಳಿದ್ರೆ ಚೆನ್ನಾಗಿರ್ತಿತ್ತು, ನನಗೆ ಆನ್ಸರ್ ಗೊತ್ತಿತ್ತು ಅಂತ ಹೇಳಿ. ಬಟ್ ಲಾಸ್ಟ್ ನನ್ನ ಹತ್ರ ಬರೋ ಅಷ್ಟೊತ್ತಿಗೆ
ಆಲ್ಮೋಸ್ಟ್ ನಂದು ಫುಲ್ ನರ್ವಸ್ ಆಗಿ ಶೇಕ್ ಆಗ್ತಿದ್ದೆ ನಾನು. ಆ್ಯಂಡ್ ಕೊನೆಗೆ ನನಗೆ ಕ್ವಶನ್ ಏನಿತ್ತು ಅಂತ ಹೇಳಿದರೆ, ಈಗ ನಿಮಗೆ ಏನಾದರೂ ಒಂದು ಡಿನ್ನರ್ ಮಾಡೋಕ್ಕೆ ನಾವು ಚಾನ್ಸ್ ಕೊಟ್ವಿ ಅಂತ ಹೇಳಿದ್ರೆ, ಯಾರಾದ್ರೂ 3 ಮೆಂಬರ್ ಒಟ್ಟಿಗೆ ನೀವು ಡಿನ್ನರ್ ಮಾಡಬೇಕು ಅಂತ ನಾವು ಏನಾದ್ರು ಚಾನ್ಸ್ ಕೊಟ್ಟರೆ, ಆ 3 ಮೆಂಬರನ್ನು ಯಾವ ನೀವು ಚೂಸ್ ಮಾಡ್ತೀರಾ ಆಲ್ ಓವರ್ ವರ್ಲ್ಡ್ ಅಂತ ಹೇಳಿ. ಸೊ ನಂದು ಆನ್ಸರ್ ಏನಾಗಿತ್ತು ಅಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡೋದು ಜೇನ್ ದೀಪಿಕಾ, ನಂದು ಇನ್ಸ್ಪಿರೇಷನ್. ಯಾಕಂದ್ರೆ ಅವ್ರು ಇರೋದ್ರಿಂದಾಗಿ ನಾನು ಇವತ್ತು ಇಲ್ಲಿರೋದು. ಅವ್ರು ಆ್ಯಕ್ಚುಲಿ ಅವತ್ತು ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರ್ತಿರ್ಲಿಲ್ಲ ಅಂತೇಳಿ ನನ್ನ ಮೈಂಡಲ್ಲಿ ಅದು ಇಷ್ಟನೇ ಇರಲಿಲ್ಲ, ನಾನು ಹೋಗ್ಬೋದು ಮುಂದೆ ಅಂತ ಹೇಳಿ. ಸೊ ಫಸ್ಟ್ ನಾನು ಅವರೊಟ್ಟಿಗೆ ಡಿನ್ನರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಮ್ಮಮ್ಮ. ಯಾಕಂತ ಹೇಳಿದ್ರೆ ಏನೇ ಜನರು ಏನೇ ಮಾತಾಡಿದ್ರು ಕೂಡ ಅವ್ರು ನನ್ನ ಜೊತೆ ಯಾವತ್ತೂ ಇದ್ದಾರೆ, ನಂದು ಅಪ್ಪ ಅಮ್ಮ ಇಬ್ರು. ಆ್ಯಂಡ್ ಅದು ಆನ್ಸರ್ ನಾನು ಕೊಟ್ಟೆ. ಸೆಕೆಂಡ್ ಬಂದ್ಬಿಟ್ಟು ನಮ್ಮಮ್ಮ, ಯಾಕಂತ ಹೇಳಿದ್ರೆ ಶಿ ವಿಲ್ ಬಿ ಆಲ್ವೇಸ್ ಸಪೋರ್ಟಿವ್. ಈಗಿದ್ರು ಹಿಂದೆನೂ ಇವಾಗಲೂ ಮುಂದೆನೂ ಇರ್ತಾರೆ ಅಂತ ನನಗೆ ಹೋಪ್ಸ್ ಇದೆ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ನನ್ನ ತಮ್ಮ. ಯಾಕಂತ ಹೇಳಿದ್ರೆ ಹುಡುಗ ಆಗಿನೂ ಅವನಿಗೆ ಒಂದು ಹುಡುಗಿಗೆ ಹೇಗೆ ಪುಷ್ ಮಾಡಬೇಕು, ಅವ್ರಿಗೊಂದು ಸಪೋರ್ಟ್ ಕೊಟ್ಟರೆ ಅವ್ರು ಯಾವ ಥರ ಡ್ರೀಮ್ಸ್ ಅಚೀವ್ ಮಾಡ್ತಾರೆ ಅಂತ ಅವನಿಗೆ ಗೊತ್ತಿದೆ. ಸೊ ಇವ್ರು 3 ಜನರನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ನಂದು ಆನ್ಸರ್ ಇತ್ತು. ಒಟ್ಟಿಗೆ ನಮ್ಮ ಪಪ್ಪ ಬಂದ್ಬಿಟ್ಟು ತುಂಬ ಸಪೋರ್ಟಿವ್ ಆ್ಯಂಡ್ ಹೀಸ್ ಅ ಪ್ರಿನ್ಸಿಪಲ್ ಆಗಿದ್ರು ಕೂಡ ನನ್ನದೊಂದು ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ಇಷ್ಟು ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇರೋದು ಅಂತ ಹೇಳಬೇಕು. ಎಸ್.